ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತು ನೋಡೋಣ ನಮ್ಮ ಬ್ಯಾಂಕ್ ಆಫ್ ಬರೋಡದ RTGS ಫಾರ್ಮ್ ಅನ್ನ ಹೇಗೆ ಸಿಂಪಲ್ ಆಗಿ ಫಿಲ್ ಮಾಡುತ್ತಾ. ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಾಗಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಹಾಗಾದ್ರೆ ನೋಡ್ಕೊಂಬರ್ನ ನಮ್ಮ RTGS ಫಾರ್ಮ್ ಅನ್ನ ಸಿಂಪಲ್ ಆಗಿ ಯಾವ ರೀತಿ ಫಿಲ್ ಮಾಡಬಹುದು ಅಂತ. ನಮ್ಮ ಬ್ಯಾಂಕ್ ಆಫ್ ಬರೋಡ RTGS ಅಥವಾ ನೆಫ್ಟ್ ಫಾರ್ಮ್. ಬನ್ನಿ ನೋಡ್ಕೊಂಬರ್ನ ಈಗ ಇದನ್ನ ಯಾವ ರೀತಿ ತುಂಬೋದು. ಸಿಕ್ಕಾಪಟ್ಟೆ ಈಸಿ ಇದೆ. LKG UKG ಮಕ್ಕಳು ಕೂಡ ಇದನ್ನ 2 ನಿಮಿಷದಲ್ಲಿ ಫಿಲ್ ಮಾಡ್ತಾರೆ. ಒಂದು ಏನಪ್ಪಾ ಅಂದ್ರೆ ವಿಷಯ, ಸ್ವಲ್ಪ ಯಾರಿಗೆ ಆಗ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ಸ್ ಗಳನ್ನ ಬ್ಯಾಂಕ್ ರಿಲೇಟೆಡ್ ಆಗಿ ಫಿಲ್ ಮಾಡುವಾಗ ಸ್ವಲ್ಪ ಭಯನೇ ಬರುತ್ತೆ. ಬೈ ಮಿಸ್ ಆಗಿ ಯಾರಿಗಾರ ಬೇರೆಯವ್ರಿಗೆ ಹೋದ್ರೆ ಅಂತಂದು. ಅದು ಸಹಜ, ಎಲ್ರಿಗಾಗೋದು. ಬಟ್ ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ. ₹1 ಕೂಡ ಇಂಪಾರ್ಟೆಂಟ್. ಸಿಂಪಲ್ ಆಗಿ ಯಾವ ರೀತಿ ಫಿಲ್ ಮಾಡಂತ ಬನ್ನಿ ನೋಡ್ಕೊಂಬ. ಇದು ನಮ್ಮ RTGS ಫಾರ್ಮ್ ಅನ್ನ ನಾವು 4 ಫಾರ್ಮ್ ನಂಬರ್ 404 ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು ಒಂದು ನಿಮ್ಮ ಎಡಗಡೆ ಭಾಗದಲ್ಲಿ ನಿಮ್ಮ ಕೌಂಟರ್ ಸ್ಲಿಪ್ ಅಂದ್ರೆ ಕಸ್ಟಮರಿಗೆ ಸೀಮಿತ ಆಗಿರುತ್ತೆ. ಹಾಗೆ ಬಲಗಡೆ ಭಾಗ ಬಂದ್ಬಿಟ್ಟು ಬ್ಯಾಂಕಿಗೆ ಸೀಮಿತ ಆಗಿರುತ್ತೆ. ಇದ್ರ ಜೊತೆ ನೀವು ಒಂದು ಚೆಕ್ ಅನ್ನ ಸಹ ಅಟ್ಯಾಚ್ ಮಾಡಬೇಕು. RTGS ಅಥವಾ ನೆಫ್ಟ್ ಮಾಡುವಾಗ ವಿತೌಟ್ ಚೆಕ್ ಇದ್ದಲೆ RTGS ಅನ್ನ ಯಾವುದೇ ಕಾರಣಕ್ಕೂ ಯಾವುದೇ ಬ್ಯಾಂಕರ್ಸ್ ಮಾಡೋದಿಲ್ಲ. RTGS ಮತ್ತೆ ನೆಫ್ಟ್ ಮಾಡುವಾಗ ಚೆಕ್ ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಬನ್ನಿ ಹಾಗಾದ್ರೆ ನೋಡ್ಕೊಂಬಲ್ಲ. ಮೊದಲನೇದಾಗಿ ಮೇಲ್ಗಡೆ ಡೇಟ್ ಅಂತ ಬಂದಿರುತ್ತೆ. ಅಲ್ಲಿ ನಾನು ಡೇಟ್ ಹಾಕ್ತೀನಿ ಇವತ್ತಿಂದು. ಇವತ್ತಿನ ಡೇಟ್ ಹಾಕಿದ್ದೀನಿ 25/1/2025. ನಾನು ಇಲ್ಲಿ ಯಾವುದೇ ರೀತಿ ಅಕೌಂಟ್ ನಂಬರ್ ಅನ್ನ ಮೆನ್ಷನ್ ಮಾಡ್ಲಿಕ್ಕೆ ಹೋಗಲ್ಲ. ಲಾಸ್ಟ್ ಡಿಜಿಟ್ಸ್ ಅನ್ನ ನಾನು ಎಕ್ಸ್ ಅಂತ ಹೇಳ್ಬಿಟ್ಟು ತೋರ್ಸ್ಲಿಕ್ಕೆ ಹೋಗ್ತೀನಿ ಸೆಕ್ಯೂರಿಟಿ ಪರ್ಪಸ್ ಆಗಿ. ಬಟ್ ನನ್ನ ಅಕೌಂಟ್ ಅಲ್ಲಿ ಆತರ ದುಡ್ಡಿನಂತಲ್ಲ. ಯಾವುದೇ ಅಕೌಂಟ್ ನಂಬರ್ನ ನಾವು ಮೆನ್ಷನ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಎಲ್ಲೇ ಬೇರೆ ಕಡೆ. ಹಂಗಾಗಿ ಡೇಟ್ ಆದ ತಕ್ಷಣ ಕೆಳಗಡೆ ಬರ್ತಾ ಇದೆ ಬೇಸ್ ಬ್ರಾಂಚ್ ಅಂತ ಇದೆ. ಅಥವಾ ನಿಮ್ಮದ ಓನ್ ಬ್ರಾಂಚ್ ಅಲ್ಲಿ ನೀವು RTGS ಮಾಡಿದ್ರೆ ಆ ಬ್ರಾಂಚಸ್ ಹಾಕಿ, ಅಥವಾ ಬೇರೆ ಬ್ರಾಂಚ್. ಸಪೋಸ್ ಈಗ ನನ್ನ ಅಕೌಂಟ್ ಬಂದ್ಬಿಟ್ಟು ನಾನು ವಿದ್ಯಾನಗರ ಬ್ರಾಂಚ್ ಇಂದ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ವಿದ್ಯಾನಗರ. ಓಕೆ, ಬೇಸ್ ಬ್ರಾಂಚ್ ಆಯ್ತು. ಕೆಳಗಡೆ ಅಕೌಂಟ್ ನಂಬರ್ ಅಂತ ಒಂದು ಪ್ಲೇಸ್ ಇದೆ, ನೀವು ನೋಡ್ತಾ ಇರ್ಬೋದು. ಈ ಅಕೌಂಟ್ ನಂಬರ್ ಪ್ಲೇಸ್ ಅಲ್ಲಿ ಅಕೌಂಟ್ ನಂಬರ್ ನ ಮೆನ್ಷನ್ ಮಾಡ್ಬೇಕು. ಅಕೌಂಟ್ ನಂಬರ್ ನಾರ್ಮಲಿ ನಿಮ್ಗೆ ಗೊತ್ತಿದ್ರೆ ಮಧ್ಯದಲ್ಲಿ ಸ್ಕೀಮ್ ಕೋಡ್ ಗಳು ಚೇಂಜ್ ಆಗುತ್ತೆ. ಆ ಸ್ಕೀಮ್ ಕೋಡ್ ಗೊತ್ತಿತ್ತು ಅಂದ್ರೆ ನಿಮ್ಗೆ ಯೂಸ್ ಇದ್ರೆ ಜಸ್ಟ್ ನಾನು 01 ಅಂತ ಹಾಕ್ಬಿಟ್ಟು ಬಾರ್ ಹಾಕ್ಬಿಟ್ಟು ಇಲ್ಲಿ ನಾನು ಮಿಕ್ಕಿದ ಅಕೌಂಟ್ ನಂಬರ್ ಅನ್ನ ಬರಿತಾ ಹೋಗ್ತೀನಿ. ಎಕ್ಸಾಂಪಲ್ ಜಸ್ಟ್ ನಾನೊಂದು XX ಅಂತ ಹಾಕಿರ್ತೀನಿ, ಅಲ್ಲಿ ನಿಮ್ಮ ಅಕೌಂಟ್ ನಂಬರ್ ಅನ್ನ ಮೆನ್ಷನ್ ಮಾಡಿ. ಈ ಭಾಗ ಬಂದು ನಿಮ್ಮ ಡೀಟೇಲ್ಸ್ ಕಸ್ಟಮರ್. ನಿಮ್ಗೆ ಅಲ್ಲಿ ಜಾಗ ಆಗ್ಲಿಲ್ಲ ಅಂದ್ರೆ ಒಂದು ಯಾರೋ ಮಾರ್ಕ್ ತೋರಿಸ್ಬಿಟ್ಟು ಇಲ್ಲಿ ಕೆಳಗಡೆ ಬರಿತಾ ಹೋಗಿ. ನಾನು ಬರಿತಾ ಇದ್ದೀನಿ ಈಗ ಅಕೌಂಟ್ ನಂಬರು. ಮುಂದಿನ 4 ಡಿಜಿಟ್ ಅನ್ನ ನಾನು XXX ಅಂತ ಮೆನ್ಷನ್ ಮಾಡಿರ್ತೀನಿ. ಇಲ್ಲಾಯ್ತು. ಅದ್ರ ಕೆಳಗಡೆ ನೀವು ನೋಡ್ಬೋದು ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್ ಅಂತ ಇದೆ. ನನ್ನ ಅಕೌಂಟ್ ಇಂದ ಕಳಿಸೋದಕ್ಕಾಗಿ ನಾನು ನನ್ನ ಹೆಸರನ್ನ ಬರಿತಾ ಇದ್ದೀನಿ. ನಿಮಗೆ ಮೇಲ್ಗಡೆ ಅಕೌಂಟ್ ನಂಬರಿಗೆ ಜಾಗ ಆಗಿಲ್ಲ ಅಂದ್ರೆ ಕೆಳಗಡೆ ಬರಿಬೋದು. ನಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ. ಇನ್ನು ಮತ್ತೆ ನಾವು ಕೆಳಗಡೆ ನೋಡ್ತಾ ಹೋದ್ರೆ ಇಲ್ಲಿ ನೋಡ್ಬೋದು ನೀವು RTGS ಆರ್ ನೆಫ್ಟ್ ಫೇವರಿಂಗ್ ಅಂತ ಇದೆ. ಈ ಭಾಗ ಬಂದ್ಬಿಟ್ಟು ನೀವು ಯಾರಿಗೆ ಕಳಿಸ್ತಾ ಇದ್ರಲ್ಲ, ಯಾವ ಬ್ಯಾಂಕ್ಗೆ, ಅದಕ್ಕೆ ಸಂಬಂಧಪಟ್ಟಂತ ಆಗಿರುತ್ತೆ. ನಾನೀಗ ಕಳಿಸ್ತಾ ಇರೋದು PKGB ಬ್ಯಾಂಕಿಗೆ ಕಳಿಸ್ತಾ ಇದೀನಿ. ಬ್ಯಾಂಕ್ ಅಂತ ಆಲ್ರೆಡಿ ಇರುತ್ತೆ. ಜಸ್ಟ್ ನಾನಲ್ಲಿ PKGB ಅಂತ ಮೆನ್ಷನ್ ಮಾಡ್ತೀನಿ. ಫುಲ್ ಫಾರ್ಮ್ ಒಂದು ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್. ಓಕೆನಾ? ಕೆಳಗಡೆ ನೆಕ್ಸ್ಟ್ ಬ್ಯಾಂಕ್ ಅಂತ ಇರುತ್ತೆ, ಬ್ಯಾಂಕ್ ಅಂತ ಅವಶ್ಯಕತೆ ಇಲ್ಲ. ಕೆಳಗಡೆ ನೆಕ್ಸ್ಟ್ ಬ್ರಾಂಚ್ ಅಂತ ಇದೆ. ಒಂದು ಸಿಟಿ ಒಳಗಡೆ ಅರೌಂಡ್ ಒಂದು 4-5 ಬ್ರಾಂಚಸ್ ಇತ್ತಪ್ಪ ಅಂದ್ರೆ ಜಸ್ಟ್ ನೀವು ಅಲ್ಲಿ ಸಿಟಿ ನಂಬರ್ ಹೆಸರನ್ನ ಮಾತ್ರ ಮೆನ್ಷನ್ ಮಾಡಿ. ನಾನು ಹಂಗಾಗಿ ಇಲ್ಲಿ ದಾವಣಗೆರೆ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ, ದಾವಣಗೆರೆ. ಓಕೆ. ಇಲ್ಲಿ IFSC ಕೋಡ್ ಬರುತ್ತೆ. IFSC ಕೋಡ್ ನಾರ್ಮಲಿ ಗೊತ್ತಿರುತ್ತೆ ನಿಮ್ಗೆ. IFSC ಕೋಡ್ ಅನ್ನ ನಾನು PKGB ಅಂತ ಮೆನ್ಷನ್ ಮಾಡಿ. ಮುಂದಿನ 2 ಡಿಜಿಟ್ಗಳು ನಂಬರ್ಸ್ ಆಗಿರುತ್ತೆ. ಅದ್ರ ಮುಂದ್ಗಡೆ ನಾನು ಯಾವ ಬ್ರಾಂಚ್ ಅಂತ ಮೆನ್ಷನ್ ಮಾಡಕ್ಕಾಗಲ್ಲ, ಹಂಗಾಗಿ ಅಲ್ಲೂ ಕೂಡ ನಾನು X ಅಂತ ಮೆನ್ಷನ್ ಮಾಡ್ತೀನಿ. ನೀವು ಯಾವ ಬ್ಯಾಂಕಿಗೆ RTGS ಹಾಕ್ತಿರಲ್ಲ, ಆ ಬ್ಯಾಂಕಿನ ಪಾಸ್ಬುಕ್ ಅಲ್ಲಿ PKGB ಅಂತ ನನ್ನ ಪಾಸ್ಬುಕ್ ಅಲ್ಲಿ ಇದ್ರೆ, ನಿಮ್ಮ ಬ್ಯಾಂಕ್ ಅಥವಾ ನೀವು ಬೇರೆ ಬ್ಯಾಂಕ್ ಕಳಿಸುವಾಗ ಅಲ್ಲಿ IFSC ಕೋಡ್ ಅಂತ ಕ್ಲೀನ್ ಆಗಿ ಮೆನ್ಷನ್ ಆಗಿದೆ. IFSC ಕೋಡ್ ಅನ್ನ ಬರ್ಲಿ. ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬೆನಿಫಿಷರಿ ಅಕೌಂಟ್ ನಂಬರ್ ಅಂತ ಇದೆ. ಇಲ್ಲಿ ನಾವು ಸ್ವಲ್ಪ ಜಾಗ ಕೊಟ್ಟಿದೀವಿ, ಅಲ್ಲಿ ಬರಲ್ಲ. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಈ ತರ ನ್ಯಾರೋ ಮಾರ್ಕ್ ತೋರಿಸಿ. ನಾನು ಆಗ್ಲೇ ಮೇಲ್ಗಡೆನೆ ಹೇಳಿದೀನಿ. ಏನಪ್ಪಾ ಅಂದ್ರೆ ನಿಮಗೆ ಜಾಗ ಆಗ್ಲಿಲ್ಲ ಅಂದ್ರೆ ನೀವು ಕೆಳಗಡೆ ಆರೋ ಮಾರ್ಕ್ ಅನ್ನ ತೋರಿಸಿ ಬರಿಬಹುದು. ಅದಕ್ಕೋಸ್ಕರ ಕೌಂಟರ್ ಸ್ಲಿಪ್ ಅಲ್ಲಿ ನಾವು
ಸೊ 3 ಭಾಗಗಳನ್ನಾಗಿ ಮಾಡಿರ್ತೀವಿ. ಯಾಕಂದ್ರೆ ಮುಂದೆ ಹೇಳ್ತೀನಿ ಏನಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಅಕೌಂಟ್ ನಂಬರ್ ನಂದು PKGBದು 11560101 ಬಂದ್ಬಿಟ್ಟು, ಸೊ ಮುಂದ್ಗಡೆ ನಂಬರ್ ಡಿಜಿಟ್ಸ್ ಅನ್ನ ನಾನು ಆಗ್ಲೇ ಹೇಳಿದಂಗೆ ಸೊ XX ಅಂತ ಇಂಟು ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಇದು ನನ್ನ ಅಕೌಂಟ್ ನಂಬರ್ ಆಯ್ತು. ಸೊ ಇಲ್ಲಿ ನೋಡ್ತಾ ಇರೋದು ಬೆನಿಫಿಷರಿ ಅಕೌಂಟ್ ಟೈಪ್ ಅಂತ ಇದೆ. ನಮ್ದು SB ಅಕೌಂಟು ಅಥವಾ ಕರೆಂಟ್ ಅಕೌಂಟು, ಯಾವ್ದು ನಾರ್ಮಲಿ ನಾವು ಸೇವಿಂಗ್ಸ್ ಅಕೌಂಟು, ಕರೆಂಟ್ ಅಕೌಂಟ್ ಎಲ್ಲದಕ್ಕೂ ಮಾಡ್ತೀವಿ. ಸಹಜ ನಾವು ಜಾಸ್ತಿ ಮಾಡೋದು SB ಅಕೌಂಟ್. ನಾನು ಜಸ್ಟ್ ಸಿಂಪಲ್ ಆಗಿ SB ಅಂತ ಮೇಂಟೈನ್ ಮಾಡ್ತೀನಿ. ಸೊ ಮೀನ್ಸ್ ಸೇವಿಂಗ್ಸ್ ಅಕೌಂಟ್ ಆಗಿದ್ರೆ. ನೆಕ್ಸ್ಟ್ ಬಂದು ನಾನು PKGB ಕಳಿಸ್ತಕ್ಕಂಥ ಅಲ್ಲಿ ಅಕೌಂಟ್ ಹೋಲ್ಡರ್ ಹೆಸರೇನಪ್ಪಾ ಅಂತಂದ್ರೆ, ಸೊ ನಾನು ನನ್ನ ಫ್ರೆಂಡಿಗೆ ಕಳಿಸ್ತಾ ಇದ್ದೀನಿ. ನಾನು ಇಲ್ಲಿ ಮೆನ್ಷನ್ ಮಾಡಿರೋದು ನನ್ನ ಫ್ರೆಂಡ್ ಅಕೌಂಟ್ ಡೀಟೇಲ್ಸ್, ಬ್ಯಾಂಕ್ ಆಫ್ ಬರೋಡಾದಲ್ಲ PKGB ಬ್ಯಾಂಕ್. ಇಲ್ಲಿ ಮೇಲ್ಗಡೆ ಡೀಟೇಲ್ಸ್ ಹಾಕಿರೋದು ನನ್ನ ಬ್ಯಾಂಕ್ ಅಕೌಂಟ್. ಸೊ ನಾನು PKGB ಅವನ ಹೆಸರೇನಪ್ಪಾ ಅಂದ್ರೆ ನಾಗರಾಜ್. ಓಕೆ, ನಾಗರಾಜ್ ಅಂತ ನಾನು ಹಾಕಿದ್ನಿ. ಸೊ ನಿಮ್ಮ ಫ್ರೆಂಡ್ಸ್ ಹೆಸರು ಏನಿದೆನಾ ನೀವು ಅದನ್ನ ಮೆನ್ಷನ್ ಮಾಡಿ, ಅಕೌಂಟ್ ನಂಬರ್ ಮೆನ್ಷನ್ ಮಾಡಿ. ನಾನು ಆಗ್ಲೇ ಹೇಳಿದೆ ಅಕೌಂಟ್ ನಂಬರ್ ಹಾಕಲ್ಲ, ಯಾರು ಮೆನ್ಷನ್ ಮಾಡಲ್ಲ ಅಂತಂದು. ಸೊ ನನ್ನ ಅಕೌಂಟ್ ಕೂಡ ನಾನು ಇಂಟು ಒಂದೇ ತೋರಿಸಿದೀನಿ, ಇಲ್ಲೂ ಕೂಡ ಹಾಕಿದ್ದೀನಿ. ಸೊ ಇಲ್ಲಿ ಅಮೌಂಟ್ ಆಫ್ ದ ರೆಮಿಟೆನ್ಸ್ ಅಂತ ಇದೆ. ಸೊ ನಾನು ಇಲ್ಲಿ 1 ಲಕ್ಷ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ 1 ಲಕ್ಷ. ಕೆಳಗಡೆ ಇನ್ನೊಂದು ಏನಾಗುತ್ತಪ್ಪ ಅಂದ್ರೆ ಎಕ್ಸ್ಚೇಂಜ್ ಅಂತ ಇದೆ. ಸೊ ಎಕ್ಸ್ಚೇಂಜ್ ಹತ್ರ ನೀವು ಯಾವುದೇ ಕಾರಣಕ್ಕೂ ಇನ್ನೂ ಬರ್ಲಿಕ್ಕೆ ಹೋಗ್ಬೇಡ್ರಿ, ಜಸ್ಟ್ 0 ಮೆನ್ಷನ್ ಮಾಡಿ ಕೈ ಬಿಡ್ತಾನೆ. ಸೊ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 1 lakh. ಓಕೆ, ಸೊ ಈಗ ನೆಕ್ಸ್ಟ್ ಕೆಳಗಡೆ ಅಮೌಂಟ್ ಇನ್ ನೋಡ್ತು ರುಪೀಸ್ ಅಂತ ಇದೆ. ಸೊ ಅಲ್ಲಿ ಬಂದ್ಬಿಟ್ಟು ನಾನು 1 lakh rupees ಓನ್ಲಿ. ಸೊ ಇದಿಷ್ಟು ನಿಮ್ಮ ಪ್ಲೇಸ್ ಅಂದ್ರೆ ನಿಮ್ಮ ಕೌಂಟರ್ ಸ್ಲಿಪ್ ಆಗುತ್ತೆ. ಸೊ ಅದ್ರ ನೆಕ್ಸ್ಟ್ ನಾವು ಹೋಗ್ತಾ ಹೋದ್ರೆ ಈಗ ನನಗೆ ಸಿಗ್ತಕ್ಕಂಥದ್ದು ಬಲಭಾಗದಲ್ಲಿ ಇದು ಎಡಗಡೆ ಭಾಗ ಏನಿದೆಲ್ಲ, ಸೊ ಇದಿಷ್ಟು ಡೀಟೇಲ್ ನಿಮಗೆ ಯಾವಾಗಲೂ ಕಂಪ್ಲೀಟ್ ಆಗಿ ಇರುತ್ತೆ. ಸೊ ಈ ಡೀಟೇಲ್ಸ್ ನಿಮ್ಮ ರೆಫರೆನ್ಸಿಗೋಸ್ಕರ ಇರುತ್ತೆ. ನಿಮಗೆ ಏನಾರ UTR ನಂಬರ್ ಬೇಕಂದ್ರೆ ಸೊ ನಾವಿಲ್ಲಿ ಬರೆದು ಕೊಡ್ತೀವಿ. ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಆಗಿದೆ. ಸೊ ಈ ರೈಟ್ ಸೈಡ್ ನೋಡಿದ್ರೆ ನೀವು ಪರ್ಟಿಕ್ಯುಲರ್ಸ್ ಅಮೌಂಟ್ ಟೆಂಡರ್ಸ್ ಅಂತ ಇದೆ. ಸೊ ಈ ಜಾಗನ ನಾವು ಬರೆದಂತ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವುದೇ ರೀತಿ ಕ್ಯಾಶ್ ಓವರ್ ಆಗಲ್ಲ. RTGS ನೆಫ್ಟ್ ಬಂದ್ಬಿಟ್ಟು ಸೊ ಬೈ ಅಕೌಂಟ್ ಫ್ಲೋರ್ ಇಂದ ಸೊ ನಮಗೆ ಈ ಜಾಗದ ಅವಶ್ಯಕತೆ ಇಲ್ಲ. ಬಟ್ ನಾನು ಇಲ್ಲಿ ತೋರಿಸ್ಲಿಕ್ಕೆ ಮಾತ್ರ ರೈಟ್ ಆಗಿನಿ, ನೀವು ಯಾವುದೇ ಕಾರಣಕ್ಕೂ ರೈಟ್ ಆಗ್ಬಿಡ್ರಿ. ಸೊ ಜಸ್ಟ್ ಇದು ಆದ್ಮೇಲೆ ಈ ಬಲಗಡೆ ಭಾಗದಲ್ಲಿ ಮೇಲ್ಗಡೆ ಡೇಟ್ ಅಂತ ಇದೆ. ಸೊ ಅಲ್ಲಿ ನಾನು ಬಂದು ಡೇಟ್ ಹಾಕ್ತೀನಿ, ಯಾವುದು 20. ಸೊ ನಾನಿಲ್ಲಿ ಡೇಟ್ ಹಾಕಾಯ್ತು. ಇಲ್ಲಿ ಟೈಮ್ ಆಫ್ ರಿಸಿಪ್ಟ್ಸ್ ಅಂತ ಇದೆ. ಸೊ ಇಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಈ ಬಲಭಾಗ ಏನು ನೀವು ಫಿಲ್ ಮಾಡ್ತಿರಲ್ಲ, ಎಡಭಾಗದ್ದು ಹಾಗೆ ಬಲಭಾಗದ್ದು ಎರಡೂ ಸಹ ಸೇಮ್ ಇರಬೇಕು, ಚೇಂಜಸ್ ಇರಬಾರ್ದು. ಸೊ ಎಡಗಡೆ ನಾನು ಆಗ್ಲೇ ಹೇಳಿದಂತೆ ನಿಮಗೆ ಇದು ಕೌಂಟರ್ ಸ್ಲಿಪ್, ನಿಮಗೆ ಕಸ್ಟಮರ್ಗೆ ಸೀಮಿತ ಆಗಿದೆ. ಇದು ಬಂದು ಬ್ಯಾಂಕ್ ಸೀಮಿತ ಆಗಿದೆ. ಸೊ ಎರಡೂ ಕಡೆ ಸೇಮ್ ಡೀಟೇಲ್ಸ್ ಬರುತ್ತೆ, ಡೀಟೇಲ್ಸ್ ಎಲ್ಲೂ ಚೇಂಜಸ್ ಆಗಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯುವರ್ ಅಕೌಂಟ್ ಡೀಟೇಲ್ಸ್ ಅಂತ ಇದೆ. ಸೊ ನೀವು ಆಗ್ಲೇ ಎಡಭಾಗದಲ್ಲಿ ಬರೆದಂತೆ ಸೊ ಅದೇ ಡೀಟೇಲ್ಸ್ ಅನ್ನ ಇಲ್ಲಿ ಫಿಲ್ ಮಾಡಕ್ಕಾಗುತ್ತೆ. ಸೊ ಬೇಸ್ ಬ್ರಾಂಚ್ ಅಂತ ಅಂದ್ಬಿಟ್ರೆ ವಿದ್ಯಾನಗರ, ಮತ್ತೆ ನಾನು ಇಲ್ಲಿ ವಿದ್ಯಾನಗರ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಓಕೆ, ನೆಕ್ಸ್ಟ್ ಕೆಳಗಡೆ ಅಕೌಂಟ್ ನಂಬರ್ ನಾನು ಆಗ್ಲೇ ಹೇಳಿದೆ, ಅಲ್ಲೂ ಕೂಡ ಸೆಕೆಂಡ್ ಲೈನ್ ಅಲ್ಲಿ ಅಕೌಂಟ್ ನಂಬರ್ ಅಂತ ಇತ್ತು. ಎಲ್ಲಿ ನಿಮ್ಮ ಇಲ್ಲಿ ಕೌಂಟರ್ ಸ್ಲಿಪ್ ಭಾಗದಲ್ಲಿ. ಸೊ ಅದೇ ರೀತಿ ಇಲ್ಲೂ ಅಕೌಂಟ್ ನಂಬರ್ ಅಂತ ಇದೆ. ಸೊ ಇಲ್ಲಿ ನಾನು ಬಂದ್ಬಿಟ್ಟು 01 ಅಂತ ಹಾಕ್ಬಿಟ್ಟು ಜಸ್ಟ್ ಈ ತರ ತೋರಿಸ್ತಾ ಇದೀನಿ. ಇಲ್ಲಿ ನಾವು ಜಾಗ ತುಂಬಾನೇ ಬಹಳ ಇರುತ್ತೆ. ಸೊ ಯಾಕಪ್ಪ ಅಂದ್ರೆ ನಿಮಗೆ ಕೌಂಟರ್ ಸ್ಲಿಪ್ ಅಲ್ಲಿ ಜಾಗ ಆಗಲ್ಲ. ಸೊ ಆ ಪರ್ಪಸ್ಗೋಸ್ಕರ ನೀವು ಕೆಳಗಡೆ ಆರೋ ಮಾರ್ಕ್ ಹಾಕಿ ಬರೀತೀರಾ. ಅಂಡ್ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತಾರೆ, ಇಲ್ಲಿ ಫುಲ್ ಜಾಗ ಇರುತ್ತೆ, ನೀವು ಪೂರ್ತಿ ಅಕೌಂಟ್ ನಂಬರ್ ಅನ್ನ ಬರಿಬೇಕಾಗುತ್ತೆ. ಸೊ ನಾನು ಬ್ರಾಕೆಟ್ ಅಲ್ಲಿ ಇನ್ನೊಂದ್ಸತಿ ಬರೋದು ಹೋಗ್ತೀನಿ, 746601. ಸೊ 4 times 0 ಮತ್ತೆ ನಾನು ಇಂಟುನ ತೋರಿಸ್ತಾ ಹೋಗ್ತೀನಿ ಅಕೌಂಟ್ ನಂಬರ್ ಬದಲಾಗಿ. ಇಲ್ಲಿ ಕೆಳಗಡೆ ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್ ಅಂತ ಇದೆಯಲ್ಲ, ಸೊ ಈ ಜಾಗ ಬಂದು ನಾನು ಹೇಳಿದಾಗೆ ಯುವರ್ ಅಕೌಂಟ್ ಡೀಟೇಲ್ಸ್ ಅಂತ ಬಂದಾಗ ನಮ್ಮ ಡೀಟೇಲ್ಸ್. ಸೊ ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್ ಅಂದ್ರೆ ನಾನು ಮೆನ್ಷನ್ ಮಾಡ್ತಾ ಇದೀನಿ ಮನು AC. ಓಕೆ, ಡನ್. ಇಷ್ಟ ಆಯ್ತು. ಈಗ ಬರೀತಕ್ಕಂಥ ಡೀಟೇಲ್ಸ್ ಏನಿದೆಯಲ್ಲ, ಸೊ ಇದು ನಿಮಗೆ ತುಂಬಾನೇ ಮುಖ್ಯವಾಗಿರುತ್ತೆ. ಸೊ ಬೆನಿಫಿಷರಿ ಡೀಟೇಲ್ಸ್ ಅಂತ ಬಂದಾಗ ಇಲ್ಲಿ ಬ್ಯಾಂಕ್ ಅಲ್ಲಿ ಚಿಕ್ಕದಾಗಿತ್ತು, ಅಲ್ಲಿ ನಿಮ್ಮ ಕೌಂಟರ್ ಸ್ಲಿಪ್ ಭಾಗದಲ್ಲಿ. ಸೊ ಇಲ್ಲಿ ಫುಲ್ ಜಾಗ ಇರೋದ್ರಿಂದ ಸೊ ನಾನು ಕ್ಲೀನ್ ಆಗಿ ಮೆನ್ಷನ್ ಮಾಡ್ತಾ ಇದೀನಿ, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್. ಓಕೆ, ಸೊ ನೀವು ಯಾವ ಬ್ಯಾಂಕ್ ಕಳಿಸ್ಬೇಕಾಗಿರುತ್ತಲ್ಲ, ಸೊ ಆ ಡೀಟೇಲ್ಸ್ ಅನ್ನ ಇಲ್ಲಿ ನಿಮ್ಮ ಬ್ಯಾಂಕ್ ಯಾವ್ದು, ಅಥವಾ ಕೆನರಾ ಬ್ಯಾಂಕ್ ಇರ್ಬೋದು, SBI ಇರ್ಬೋದು, ಸೊ ಮತ್ತೊಂದು ಯಾವ್ದೋ ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು. ಸೊ ಈ ತರ ಬೇರೆ ಬ್ಯಾಂಕ್ ಡೀಟೇಲ್ಸ್ ಅನ್ನ ಹೆಸರನ್ನ ನೀವು ಬರೀತಾವ್. ಸೊ ನೆಕ್ಸ್ಟ್ ಕೆಳಗಡೆ ನಾನು ಅಲ್ಲಿ ಹೇಳಿದ್ದೆ ದಾವಣಗೆರೆ ಬ್ರಾಂಚ್ ಅಂತಾನು. ಸೊ ಸೇಮ್ ದಾವಣಗೆರೆ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ, ದಾವಣಗೆರೆ. ಸೊ ಇಲ್ಲಿ IFSC ಕೋಡ್ ಅಂತ ಬರುತ್ತೆ. ಅಲ್ಲಿ ನೀವು ನೋಡಿದಾಗ ಜಾಗ ಓಕೆ, ಅಲ್ಲಿ IFSC ಕೋಡ್ ನಾರ್ಮಲ್
5 ಡಿಜಿಟ್ಸ್ ಅಂತೂ ಬರಲ್ಲ, ವಿತ್ ಸ್ಪೆಲ್ಲಿಂಗ್ ಅಲ್ಲಿ ಬರುತ್ತೆ. 6 to 7 ಡಿಜಿಟ್ಸ್ ಮೇಲೆ ಇರುತ್ತೆ. ಸೊ ಅದೇ ರೀತಿ ಇಲ್ಲಿ ಕೂಡ ಜಾಗ ಇದೆ. ನಾನು ಇಲ್ಲಿ ಮತ್ತೆ ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ, PKGB. ಸೊ ನಾನು ಅಲ್ಲೇ ಹಾಕಿದಂತೆ ಸೇಮ್ ಡಬಲ್ ಟೈಮ್ 0 ಹಾಕ್ತಾ ಇದೀನಿ, ಮತ್ತೆ ಇಂಟು ಮಾರ್ಕ್ ಅನ್ನ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬೆನಿಫಿಷರಿ ಅಕೌಂಟ್ ನಂಬರ್ ನಾವೇನ್ ಯಾರದ್ದು ಕಳಿಸ್ಬೇಕಲ್ಲ, ಈ ಲೆಫ್ಟ್ ಸೈಡ್ ಅಲ್ಲಿ ನಾನು ಬರ್ದು ತೋರಿಸಿದ್ನಲ್ಲ ಕೆಳಗಡೆ ನನ್ನ ಫ್ರೆಂಡ್ ಅಕೌಂಟ್ ಡೀಟೇಲ್ಸ್ ನಂಬರ್ನ. ಸೊ ಇಲ್ಲಿ ನಾನು ಸೇಮ್ ಅದೇ ತರ ಬರಿತಾ ಇದೀನಿ, ಮತ್ತೆ ಅಕೌಂಟ್ ನಂಬರ್ನ 11560101 ಹಾಕ್ಬಿಟ್ಟು ಸೊ ನಾನು 4 ಇಂಟುನ ಹಾಕ್ತಾ ಇದೀನಿ. ಸೊ ನೀವು ಇಲ್ಲಿ ಬರ್ತಕ್ಕಂಥ ಅಕೌಂಟ್ ನಂಬರು ಅಂಡ್ ಇಲ್ಲಿ ಬರ್ತಕ್ಕಂಥ ಅಕೌಂಟ್ ನಂಬರು ಸೇಮ್ ಎರಡು. ಇದು ನಮ್ಮ ಡೀಟೇಲ್ಸ್ ಆಗಿರುತ್ತೆ, ಇದು ನಿಮ್ಮ ಕಸ್ಟಮರ್ ಅಕೌಂಟ್ ಸ್ಲಿಪ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಬೆನಿಫಿಷರಿ ಅಕೌಂಟ್ ಟೈಪ್ ಅಂತ ಇದೆ. ಸೊ SBI ಅಕೌಂಟು, ಕರೆಂಟ್ ಅಕೌಂಟು, CC ಮತ್ತೆ OD. ಸೊ ನಾರ್ಮಲಿ ನಾವು ಯೂಸ್ ಮಾಡ್ತಕ್ಕಂಥದ್ದು SBI ಅಕೌಂಟ್. ಸೊ ನಾನು ಇಲ್ಲಿ ರೈಟ್ ಮಾರ್ಕ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಕೆಳಗಡೆ ಇಲ್ಲಿ ನೋಡಬೇಕು ಬೆನಿಫಿಷರಿ ನೇಮ್ ಅಂತ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ನಾನೀಗ ಅವನ ಹೆಸರನ್ನ ಹಾಕ್ತೀನಿ, ನಾಗರಾಜು. ಓಕೆ, ಇನ್ಶಿಯಲ್ ಇದ್ರೆ ಇನ್ಶಿಯಲ್ ಬರುತ್ತೆ. ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಮೆಸೇಜ್ ಫಾರ್ ಬೆನಿಫಿಷರಿ ಅಪ್ಲಿಕೇಬಲ್ ಫಾರ್ RTGS ಓನ್ಲಿ ಅಂತ ಇದೆ. ಸೊ RTGS ಅಂದ್ರೆ RTGS ಮಾಡೋ ಸಂದರ್ಭದಲ್ಲಿ ಇಲ್ಲಿ ಏನಾರ ಮೆಸೇಜಸ್ ಆಗುತ್ತೆ. ಸೊ ನೀವು ಯೂಶಲಿ ಬೇರೆ ಕಡೆ ಎಲ್ಲ ನೋಡ್ಬೋದು, ಯಾವ ರೀತಿಯಪ್ಪ ಅಂದ್ರೆ ಈ ರೆಂಟ್ ಹಾಕೋದಿದ್ರೆ ರೆಂಟ್ ಅಂತ ಮೆನ್ಷನ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ಆ ರೀತಿ ಇಲ್ಲಿ ಅವಶ್ಯಕತೆ ಇಲ್ಲ ಬರೆಯೋದನ್ನ. ಸೊ ನಾನು ಇಲ್ಲಿ ಜಸ್ಟ್ ಈ ತರ ತೋರಿಸ್ತಾ ಇದೀನಿ. ಬೇಕಂದ್ರೆ ಜಸ್ಟ್ ಅದರ್ಸ್ ಅಂತ ಮೆನ್ಷನ್ ಮಾಡಿರ್ತೀನಿ ನಾನು. ಓಕೆ, ಇದಿಷ್ಟು ಡೀಟೇಲ್ಸ್ ಆಯ್ತು. ಕೆಳಗಡೆ ಮತ್ತಿದೆ ಬೆನಿಫಿಷರಿ ಅಕೌಂಟ್ ನಂಬರು ಟು ಬಿ ರೈಟ್ ಆನ್ ಸೆಕೆಂಡ್ ಟೈಮ್ ಆಸ್ ಪರ್ RBI ಗೈಡ್ಲೈನ್ಸ್ ಅಂತ ಇದೆ. ಸೊ ಯಾಕಪ್ಪ ಅಂತಂದ್ರೆ ಇಲ್ಲಿ ಬರ್ದಿರೋದನ್ನ ನಾವು ಇನ್ನೊಂದ್ಸತಿ ಕನ್ಫರ್ಮೇಶನ್ ಮಾಡಲೇಬೇಕು. ನಾವು ಅಪ್ಲಿಕೇಶನ್ ತಗೊಳ್ಳುವಾಗ ಇಲ್ಲೂ ನೋಡ್ತೀವಿ ಅಕೌಂಟ್ ನಂಬರ್, ಸೆಕೆಂಡ್ ಟೈಮ್ ಕನ್ಫರ್ಮೇಶನ್ ಮಾಡಲೇಬೇಕು. ಓಕೆನಾ, ನಾವು ಅಲ್ಲಿ ಸಿಸ್ಟಮ್ ಅಲ್ಲಿ ಫೀಡ್ ಮಾಡುವಾಗ ಮೇಲೆ ಕೆಳಗಡೆ ಎಲ್ಲರ ಡಿಫರೆನ್ಸ್ ಇದ್ರೆ ನಾವು ನಿಮಗೆ ಕಾಲ್ ಮಾಡ್ತೀವಿ. ಮತ್ತೆ ಮೇಲ್ ಒಂದು ನಂಬರ್ ಬರ್ದ್ರೆ ಕೆಳಗಡೆ ಒಂದು ನಂಬರ್ ಬಂದು. ಸೊ ಈಗ ನಾನು ಬರಿತಾ ಇದ್ದೀನಿ 11560101 ಹಾಕಿ. ಸೊ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೆ ಸೇಮ್ ಮೇಲ್ಗಡೆ ಇದೆನಾ, ಇಲ್ಲಿ ನಾನು ಕೌಂಟರ್ ಸ್ಲಿಪ್ ಅಲ್ಲಿ ಹಾಕಿರ್ತಕ್ಕಂಥ ನಂಬರ್ಸ್ ಸೊ ಇಲ್ಲೂ ಸೇಮ್ ಇದೆ. ಓಕೆನಾ, ಸೇಮ್ ಅಲ್ಲಿ ಹಾಕಿರೋ ತರ ಇದಾಗಿದೆ. ಸೊ ಚೇಂಜಸ್ ಏನು ಆಗ್ಬಾರ್ದು ಎರಡು ಸೈಡು. ಸೊ ನಾನು ಇಲ್ಲಿ ವಿಡಿಯೋ ಮಾಡ್ಲಿಕ್ಕೋಸ್ಕರ ಅಂತಲ್ಲ, ಸೊ ನೀವು ಬರೀದ ಸೊ ಕರೆಕ್ಟ್ ಆಗಿರ್ಬೇಕು. ಎರಡು ಕಡೆನು ಕೌಂಟರ್ ಸ್ಲಿಪ್ ಮತ್ತೆ ನಮ್ಮ ಬ್ಯಾಂಕ್ ಸ್ಲಿಪ್ ಎರಡು ಕರೆಕ್ಟ್ ಆಗಿರ್ಬೇಕು. ಸೊ ಇದು ನೆಕ್ಸ್ಟ್ ಕೆಳಗಡೆ ಬಂದ್ರೆ ಓಕೆ, ಅದು ಮುಗಿದ ನಂತರ ಇನ್ನು ಕೆಳಗಡೆ ಈ ಭಾಗ ಏನಿದೆಲ್ಲ, ಸೊ ಈ ಭಾಗದಲ್ಲಿ ಬಂದ್ರೆ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಇಲ್ಲಿ ಕೆಳಗಡೆ ನೋಡುವ ಇದೆಲ್ಲ ಬೇಕಾಗಿಲ್ಲ ನಮ್ಗೆ ಈ ವಿಷಯ. ಇಲ್ಲಿ ಪ್ಲೀಸ್ ರಿಮಿಟ್ ದ ಅಮೌಂಟ್ ಆಸ್ ಪರ್ ಅಬೌಟ್ ಡೀಟೇಲ್ಸ್ ಬೈ ಡೆಬಿಟಿಂಗ್ ಮೈ ಆರ್ ಯುವರ್ ಅಕೌಂಟ್ SP OD CC ಆರ್ ಅಕೌಂಟ್ ನಂಬರ್ ಅಂತ ಇದೆ. ಸೊ ನಾ ಇಲ್ಲಿ ಮೇಲ್ಗಡೆ ಏನು ಮೆನ್ಷನ್ ಮಾಡಿರ್ತೀನಲ್ಲ ಅಕೌಂಟ್ ನಂಬರ್ನ, ಸೊ ಇದನ್ನೇ ನಾವು ಮತ್ತೆ ಇನ್ನೊಂದ್ಸತಿ ಮೆನ್ಷನ್ ಮಾಡ್ಬೇಕು ಇಲ್ಲಿ. ಸೊ ನಾನು 3 times 4 times 0 ಹಾಕ್ಬಿಟ್ಟು ಜಸ್ಟ್ ಇಂಟು ಅಂತ ತೋರಿಸಿ. ಸೊ ನಾನು ಹೇಳಿದಲ್ಲ ಡೆಬಿಟ್ ಅಕೌಂಟ್ ಅಂದ್ರೆ ಯಾವ ಅಕೌಂಟ್ ಇಂದ ಡೆಬಿಟ್ ಆಗುತ್ತಲ್ಲ ಅದನ್ನ ಹಾಕ್ಬಿಟ್ಟು ವಿತ್ ಬ್ರಾಂಚ್ ಅಂತ ಇದೆಯಲ್ಲ, ಸೊ ಇಲ್ಲಿ ನೀವು ಯಾವ ಬ್ರಾಂಚ್ ಅಂತ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ನಾನು ಸೇಮ್ ವಿದ್ಯಾನಗರ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಈ ಭಾಗ ಏನಿದೆಯಲ್ಲ ಇಲ್ಲಿ ಯಾವ ಅಕೌಂಟ್ ಇಂದ ಡೆಬಿಟ್ ಆಗಿರುತ್ತಲ್ಲ ಆ ಚೆಕ್ ಅಕೌಂಟ್ ನಂಬರ್ ಅನ್ನ ಹಾಕ್ಬೇಕು. ಸೊ ಆಲ್ಮೋಸ್ಟ್ ಅಲ್ಲಿ ಈ ಚೆಕ್ ನಂಬರ್ ಅನ್ನ, ಸೊ ಈ ಒಂದು ಟೆಂಡರ್ ಇಲ್ಲಿ ತೋರಿಸಿದಾರೆ ನೋಡ್ರಿ, ಹಿಯರ್ ವಿತ್ ಟೆಂಡರ್ ಚೆಕ್ ನಂಬರ್ ಅಂತ. ಸೊ ಟೆಂಡರ್ ಹಾಕುವಾಗ ಅಂತಲ್ಲ, ನಾರ್ಮಲಿ ಯಾರೇ ಯೂಸ್ ಮಾಡಿ ಇಲ್ಲಿ ಚೆಕ್ ನಂಬರ್ ಅನ್ನ ಒಂದ್ಸತಿ ಮೆನ್ಷನ್ ಮಾಡಬೇಕು. ಸೊ ನಾನು ಚೆಕ್ ನಂಬರ್ ಅನ್ನ ಜಸ್ಟ್ 0 ಅಂತ ಹಾಕ್ಬಿಟ್ಟು 1 2 3 4 ಫಸ್ಟ್ 6 ಡಿಜಿಟ್ ಬಂದು ಚೆಕ್ ನಂಬರ್ ಆಗಿರುತ್ತೆ. ಸೊ ಹಂಗಾಗಿ ನಾನು ಚೆಕ್ ನಂಬರ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇದೆ ಸಿಗ್ನೇಚರ್ ಆಫ್ ದ ಕಸ್ಟಮರ್ ಅಂತ ಇದೆ. ಸೊ ನೀವು ಯಾವತ್ತೇ ಆಗ್ಲಿ RTGS ಫಾರಂ ಅನ್ನ ಫಿಲ್ ಮಾಡಿದಾಗ ದಯವಿಟ್ಟು ಮತ್ತೊಬ್ಬರ ಕಡೆ ಕಳಿಸೋದಾಗ್ಲಿ ಮಾಡಬೇಡಿ. ಸೊ ಇನ್ನೊಬ್ರ ಕಡೆ ಕಳಿಸಿದ್ರೆ ಇಲ್ಲಿ ಮೊದಲು ನೀವು ನೀವು ನೆಕ್ಸ್ಟ್ ಯಾರ ಕಡೆ ಅಪ್ಲಿಕೇಶನ್ ಕಳಿಸುವಾಗ ಅಪ್ಲಿಕೇಶನ್ಗೆ ಸೈನ್ ಮಾತ್ರ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ವಿತೌಟ್ ಅಪ್ಲಿಕೇಶನ್ ನಲ್ಲಿ ಸೈನ್ ನಾವು RTGS ಮಾಡ್ಲಿಕ್ಕಿಲ್ಲ. ಸೊ ನಾರ್ಮಲಿ ಒಂದು ಚೆಕ್ ಸೈನ್ ಮಾಡ್ಕೊಡ್ತಾರೆ, ಸೈನ್ ಮಾಡ್ಕೊಟ್ಬಿಟ್ಟು ತಗೊಂಡೋಗಿ ಮಾಡಿಸ್ಕೊಂಬ. ಸೊ ದಯವಿಟ್ಟು ನಾನು ಕಸ್ಟಮರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಈ ರೀತಿ ನೀವು ಯಾವುದೇ ಕಾರಣಕ್ಕೂ ವಿತೌಟ್ ಅಪ್ಲಿಕೇಶನ್ ಸಿಗ್ನೇಚರ್ ಮಾಡದೇನೆ ನೀವು RTGS ಅಥವಾ ನೆಫ್ಟ್ಗೆ ಕಳಿಸ್ಬೇಡಿ. ಸೊ ಇಲ್ಲಿಗ ನಾನು ನನ್ನ ಸೈನ್ ಅನ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ನನ್ನ ಮೊಬೈಲ್ ನಂಬರ್ ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಓಕೆ, ನನ್ನ ಮೊಬೈಲ್ ನಂಬರ್ನ ಈ ರೀತಿ ನಾನು ಮೆನ್ಷನ್ ಮಾಡಿದ್ದೀನಿ.
ಇಲ್ಲಿ ಪ್ಯಾನ್ ನಂಬರ್ ಅಂತ ಇದೆ. ಸೊ ಇಲ್ಲಿ ಪ್ಯಾನ್ ನಂಬರ್ ಅನ್ನ ನೀವು ಬರೆದ್ರೆ ತುಂಬಾ ಒಳ್ಳೇದು. ಸೊ ಯಾಕಪ್ಪ ಅಂದ್ರೆ ಇನ್ ಕೇಸ್ ಆಫ್ ಪ್ಯಾನ್ ಅಕೌಂಟಿಗೆ ಆ್ಯಡ್ ಆಗಿಲ್ಲ ಅಂತ ಹೇಳಿದ್ರೆ ಸೊ ನಾವು ಈ ಪ್ಯಾನ್ ನಂಬರ್ ಮುಖಾಂತರ ನಾವು ಮಾಡ್ತೀವಿ. ಬಟ್ ಒಂದ್ ವಿಷಯ ಏನಪ್ಪಾ ಅಂದ್ರೆ ಪ್ಯಾನ್ ನಂಬರ್ ಆ್ಯಡ್ ಮಾಡ್ದಲೆ ನೀವು ಸುಮ್ನೆ ಇಲ್ಲಿ ಬರ್ದಾಕಿ ಬಿಟ್ರೆ ಬಿಡ ಆಗುತ್ತೆ ಅಂತ ಹೇಳ್ಬಿಡ್ರಿ. ರೆಗ್ಯುಲರ್ ಕಸ್ಟಮರ್ ಗೊತ್ತಿದ್ರೆ ಅವ್ರದ್ದು ಫಸ್ಟ್ ಟೈಮ್ ಮಾಡ್ತೀವಿ. ಇಲ್ಲಾಂದ್ರೆ ಪ್ಯಾನ್ ಅಪ್ಡೇಟ್ ಮಾಡೋಕಂದ್ರೆ ಸೊ ಪ್ಯಾನ್ ನ ನೀವು ಸಿಗ್ನೇಚರ್ ಮಾಡ್ಬಿಟ್ಟು ಕೊಡ್ಲೇಬೇಕು. ಸೊ ಇದಿಷ್ಟು ನಮ್ಮ RTGS ಫಾರ್ಮ್ ಆಯ್ತು. ಸೊ RTGS ಅಥವಾ ನೆಫ್ಟ್ ಫಾರ್ಮ್. ಸೊ ಈ ಫಾರ್ಮ್ ಅಲ್ಲಿ ಏನಪ್ಪಾ ಅಂತಂದ್ರೆ 2.5 lakh ತನ ಬಂದ್ರೆ ಮಾತ್ರ ನೆಫ್ಟ್ ಆಗುತ್ತೆ. ಸೊ 2.5 lakh ಮೇಲ್ ಹೋದ್ರೆ ಸೊ RTGS ಆಗುತ್ತೆ. ಇನ್ನೊಂದು ಹೊಸ ರೂಲ್ಸ್ ನಿಮ್ಗೆಲ್ಲ ಗೊತ್ತಿದೆ. RTGS ಮಾಡುವಾಗ 5 ಲಕ್ಷದ ಮೇಲೆ CPPS ಫಾರ್ಮೆಟ್ ಅನ್ನ ಕಂಪಲ್ಸರಿ ಕೊಡ್ಲೇಬೇಕು. ಸೊ CPPS ಫಾರ್ಮೆಟ್ ಅನ್ನ ಫಿಲ್ ಮಾಡೋದು ಹೇಗೆ ಅಂತಂದ್ರೆ ಸೊ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ ಈಗಾಗಲೇ ಚೆಕ್ ಯಾವ ರೀತಿ ಇದಕ್ಕೆ ಫಿಲ್ ಮಾಡಂತ ಚೆಕ್ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಇನ್ವೆಸ್ಟ್ ನೋಡಿದ್ವಲ್ಲ ಅಪ್ಲಿಕೇಶನ್ ಅನ್ನ ನೋಡಿದ್ವಿ. ಈಗ ನಾವು ಚೆಕ್ ಅನ್ನ ಯಾವ ರೀತಿ ಫಿಲ್ ಮಾಡೋದಂತ ಸೊ ಚೆಕ್ ನ ಒಂದ್ ರೌಂಡ್ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಇದು ನಮ್ಮ ಬ್ಯಾಂಕ್ ಆಫ್ ಬರೋಡಾ ಚೆಕ್. ನೀವು RTGS ನ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ನೀವು CBS ಅಂತ ಇದೆ. ಇಲ್ಲಿ ಮೇಲ್ಗಡೆ ಡೇಟ್ ಅಂತ ಸಹ ಇದೆ. ಸೊ ನೀವು ಯಾವತ್ತಿನ ಡೇಟಿಗೆ ಚೆಕ್ ಕೊಡ್ತಾರಲ್ಲ ಆ ಡೇಟು. ಸೊ ನಾನು ಆಗ್ಲೇ ಮೆನ್ಷನ್ ಮಾಡಿರಂತೆ 25/1/2025. ಸೊ ಚೆಕ್ ಡೇಟ್ ಅನ್ನ ನಾನು ಮೆನ್ಷನ್ ಮಾಡಿ ಆಯ್ತು. ಸೊ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡ್ಬೋದು ಈ ಭಾಗದಲ್ಲಿ ನೀವು RTGS ನೆಫ್ಟ್ ಕೊಡುವಾಗ ಬಟ್ RTGS ನೆಫ್ಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ಮೇಲೆ ನಾವು ಕ್ಯಾಶ್ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ. ಬಟ್ ಕೆಲವೊಬ್ರಲ್ಲಿ ಮೈಂಡ್ ಸೆಟ್ ಥಾಟ್ ಏನಿರುತ್ತಪ್ಪ ಅಂತ ಹೇಳಿದ್ರೆ ಹಂಗೆ ಕೊಟ್ರೆ ಇಲ್ಲಿ ಕ್ಯಾಶ್ ಬಿಡ್ಸ್ಕೊಂಡ್ಬಿಡ್ತಾರೋ RTGS ಕೊಟ್ಟಿದೀವಿ ಅಂತ ಅಂದ್ರು. ಸೊ ಇಲ್ಲಿ ಒಂದು ಕ್ರಾಸ್ ಮಾಡ್ತಾರೆ ಅಕೌಂಟ್ ಪೇ ತೋರಿಸ್ಲಿಕ್ಕೆ ಜಸ್ಟ್ ಈ ತರ. ಸೊ ನಿಮ್ ಇಷ್ಟ ಕ್ರಾಸ್ ಮಾಡಿ. ಇಲ್ಲಿ ಪೇ ನೇಮ್ ಅಲ್ಲಿ ಯಾರು ಸುಮಾರು ಜನ ಹೆಸರು ಬರೀತಾರೆ. ಹೆಸರು ಬರೆದ್ರೆ ಓಕೆ ತೊಂದ್ರೆ ಇಲ್ಲ. ಬಟ್ ನಮ್ಮ ರೆಸ್ಪಾನ್ಸ್ ಆಗಿರೋ ಕಾರಣ ಇಲ್ಲಿ ನಾವು ಬಂದ್ಬಿಟ್ಟು ಯುವರ್ ಸೆಲ್ಫ್ ಸೊ ಇಲ್ಲಿ ಬಂದ್ಬಿಟ್ಟು ನಾವು ಯುವರ್ ಸೆಲ್ಫ್ ಅಂತ ಮೆನ್ಷನ್ ಮಾಡ್ತಾ ಇದೀನಿ. ಯುವರ್ ಸೆಲ್ಫ್. ಸೊ ನೆಫ್ಟ್ ಅಥವಾ RTGS ಆಗಿದ್ರೆ ಸೊ ನಾನು ಆಗ್ಲೇ ಹೇಳಿದೆ 2 ಲಕ್ಷದ ಅಥವಾ 2.5 ಲಕ್ಷ ಒಳಗಡೆ ಇದ್ರೆ ನೆಫ್ಟ್ ಆಗುತ್ತೆ. 2.5 ಲಕ್ಷ ಇದ್ದ ಮೇಲಿದ್ರೆ RTGS ಆಗುತ್ತೆ. ಸೊ ಇನ್ ಕೇಸ್ ಆಫ್ ನೀವೆಲ್ಲರ ಚೆಕ್ ಅಲ್ಲಿ ತಪ್ಪು ಬರ್ದಿದ್ರಿ ಅಂತಂದ್ರೆ RTGS ಮಾಡಕ್ರ ನೆಫ್ಟ್ ಮಾಡಕ್ರ RTGS ಬರ್ದಿದ್ರೆ ಸೊ ನೋ ಇಶ್ಯೂ. ಅದು ಸಿಸ್ಟಮ್ ಅಲ್ಲಿ ಆಸ್ ಪರ್ ಜನರೇಟ್ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಹೋದ್ರೆ ನಾವು ಇಲ್ಲಿ ಪೇಮೆಂಟ್ ಬಾಕ್ಸ್ ಇದೆ. ಈ ಬಾಕ್ಸ್ ಅಲ್ಲಿ ನಾನು ಅಮೌಂಟ್ ಅನ್ನ ಎಷ್ಟು ನಾನು ಆಗ್ಲೇ ಅಕೌಂಟ್ ಸ್ಲಿಪ್ ಅಲ್ಲಿ ಬರುತ್ತೆ 1 lakh rupees. ಸೊ ನಾವು ಎಷ್ಟು ಕಳಿಸ್ಬೇಕಿತ್ತು ಅಷ್ಟೇ ಅಮೌಂಟ್. ಇಲ್ಲಿ ರುಪೀಸ್ ಇದೆ ಅಲ್ಲ ಅಲ್ಲಿ ವರ್ಡ್ಸ್ ಅಲ್ಲಿ 1 lakh rupees ಓನ್ಲಿ. ಓಕೆ ಆಯ್ತು. ಇದಿಷ್ಟು ಚೆಕ್ ಇದೆ, ಸಿಂಪಲ್ ಇದೆ. ಸೊ ಇಲ್ಲಿಗ ನಾನು ಸೈನ್ ಮಾಡ್ತಾ ಹೋಗ್ತೀನಿ. ಇದು ನನ್ನ ಸಿಗ್ನೇಚರ್ ಆಯ್ತು. ಈಗ ನಾವು ಹಿಂದ್ಗಡೆ ಸಿಗ್ನೇಚರ್ ತಗಂತೀವಿ. ಸೊ ನಿಮ್ಮ ಅನುಕೂಲ ಇಷ್ಟ ಇದ್ರೆ ಮಾಡ್ಬೋದು. ಎಲ್ಲರೂ ಒಂಥರ ವಿಡ್ರಾ ಮಾಡೋದಿದ್ರೆ ಮಾತ್ರ ಚೆಕ್ ಸೈನ್ ಮಾಡ್ಬೇಕು. ಇಲ್ಲಾಂದ್ರೆ ಇದಕ್ಕೆ ಯಾಕೆ ತಗೊಂತೀರಾ ಅಂತಂದು ಎನಿವೇಸ್ ತೊಂದ್ರೆ ಇಲ್ಲ. ನಿಮ್ಗೆ ಇಷ್ಟ ಆದ್ರೆ ಮಾಡಿ, ಇಲ್ಲ ಅಂತಂದ್ರೆ ಮುಂದ್ಗಡೆ ಮಾತ್ರ ಕಂಪಲ್ಸರಿ ಸಿಗ್ನೇಚರ್ ಇರುತ್ತೆ. ಸೊ ನೋಡಿದ್ರಲ್ಲ, ಇದಿಷ್ಟು ಸಿಂಪಲ್ ಆಗಿ RTGS ಫಾರಂ. ಇದನ್ನ ಸಿಂಪಲ್ ಆಗಿ ನೀವು ಬ್ರಾಂಚ್ ಗಳಲ್ಲಿ ಹೋದಾಗ 2 ನಿಮಿಷ ಬೇಡ 3 ನಿಮಿಷ ಫಿಲ್ ಮಾಡೋ ಕೆಲಸ. ಅದಕ್ಕೆ ಭಯಪಡೋ ಅವಶ್ಯಕತೆ ಇಲ್ಲ. ಸೊ ಇದೇ ರೀತಿ ಇನ್ನು ಸುಮಾರು ಫಾರ್ಮೆಟ್ಸ್ ಇದಾವೆ ಬ್ಯಾಂಕ್ ರಿಲೇಟೆಡ್. ಅದಿನ್ನು ಕೆಲವೊಬ್ರಿಗೆ ಗೊತ್ತಿದೆ, ಕೆಲವೊಬ್ರಿಗೆ ಗೊತ್ತಿಲ್ಲ. ಸೊ ಆ ವಿಷಯಗಳ ಬಗ್ಗೆ ನಾನು ನಿಮಗೆ ಫಿಲ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಬರೆಯೋದು ಅಂತಂದು. ಸೊ ಮತ್ತೆ ತಡ ಮಾಡ್ತಾರ ಬೇಗ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.